ತ್ರಿಕಾಲವಾಣಿ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಿಯಾ. ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ವಿಶ್ವ ಭೂಮಿ ದಿನಾಚರಣೆ. ಸಿರುಗುಪ್ಪ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದೊಳಗಿರುವ ತಾಲೂಕು ವಕೀಲರ ಸಂಘದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ನಡೆದ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದ ಹಾಜಿ ಹುಸೇನ್ ಸಾಬ್ ಯಾದವಾಡ ಅವರು ಸಸಿಗೆ ನೀರೆರೆದು ಉದ್ಘಾಟಿಸಿದರು. ಪ್ಯಾನಲ್ ವಕೀಲ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿ, ಭೂಮಿ ಎಂದರೆ ಕೇವಲ ಮಣ್ಣು ಮಾತ್ರವಲ್ಲದೆ ನದಿ, ಪರ್ವತ, ಸಮುದ್ರ, ಅರಣ್ಯ, ಅನಿಲ ಹಾಗೂ ಖನಿಜ ಸಂಪತ್ತಿನಿಂದ ಕೂಡಿದೆ. ತನ್ನ ಸ್ವಾರ್ಥಕ್ಕಾಗಿ ಮಾನವನು ಸ್ವಯಂಕೃತ ಅಪರಾಧಕ್ಕೆ ಮುಂದಾಗಿದ್ದು, ಮಿತಿಮೀರಿ ಪರಿಸರ ಮಾಲಿನ್ಯದಿಂದಾಗಿ ಇಂದು ನೀರಿಗಾಗಿ ಪರದಾಡುವಂತಾಗಿದೆ. ಆದ್ದರಿಂದ ನಾವೆಲ್ಲ ನೈಸರ್ಗಿಕ ಮಾಲಿನ್ಯವನ್ನು ತಡೆಯುವುದರೊಂದಿಗೆ ಭೂಮಿ ಮೇಲಿನ ನೆಲ, ಜಲ, ವಾಯು ಮಾಲಿನ್ಯವನ್ನು ತಡೆಯಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕಿ ಶಾರದಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಗೌಡ, ಕಾರ್ಯದರ್ಶಿ ಎಚ್ ಪ್ಯಾಟೇಗೌಡ, ಪ್ಯಾನಲ್ ವಕೀಲರಾದ ಮಲ್ಲಗೌಡ, ವೆಂಕಟೇಶ್ ನಾಯಕ್, ಕೆ ಸಣ್ಣ ಹುಸೇನ್, ಹಿರಿಯ ವಕೀಲರಾದ ಪತ್ತಾರ್ ವೀರಣ್ಣ, ಎಸ್ ಶ್ರೀನಿವಾಸ್, ಸಿದ್ದಲಿಂಗಯ್ಯ ಹಾಗೂ ಸಾರ್ವಜನಿಕರು ಇದ್ದರು. ತ್ರಿಕಾಲವಾಣಿ ಟಿವಿ ನ್ಯೂಸ್ ರಿಪೋರ್ಟರ್ ಶ್ರೀನಿವಾಸ್ ನಾಯಕ್. ಮತ್ತು ನಮಗೆ ಕೊರತೆ ಕಾಣುತ್ತದೆ. ಭೂಮಿ ಎಂದರೆ ಕೇವಲ ಮಣ್ಣು ಅಲ್ಲ, ಹೊಳೆ, ನದಿಗಳು, ಸರೋವರಗಳು, ಗುಡ್ಡಗಳು, ಪರ್ವತಗಳು ಮತ್ತು ಈ ಒಂದು ಗಿಡ ಮರಗಳು, ಔಷಧ ಸಸ್ಯಗಳು, ಆಹಾರ ಧಾನ್ಯಗಳು ಮತ್ತು ಹಣ್ಣು ಹಂಪಲುಗಳು ಈ ಭೂಮಿ ಮೇಲೆ ದೇವರು ಮನುಷ್ಯನ ಒಂದು ಜೀವನಕ್ಕೆ ವರವಾಗಿ ಕೊಟ್ಟಿದ್ದಾನೆ. ಸೊ ಇಡೀ ಜಗತ್ತು ಭೂಮಿ ಎಷ್ಟಿದೆ? ಒಂದು 44 ಮಿಲಿಯನ್ ಹೆಕ್ಟರ್ ಭೂಮಿ ಇವತ್ತು ಕೃಷಿಗೆ ಲಭ್ಯತೆ ಇದೆ. ಮತ್ತು ಭಾರತ ದೇಶಕ್ಕೆ ಸಂಬಂಧಪಟ್ಟ ನಾವು ನೋಡಿದಾಗ ಈ ಒಂದು ಜನಸಂಖ್ಯೆಗೆ 19% ಇರಬೇಕು ಅರಣ್ಯ ಕ್ಷೇತ್ರ. ಇವತ್ತು ಅರಣ್ಯ ಎಷ್ಟಾಗಿದೆ? ಇವತ್ತು ಇಂಡಿಯಾದಲ್ಲಿ 11% ಆಗಿದೆ. 8% ಅರಣ್ಯ ಕಡಿಮೆ ಆಗಿದೆ. ಸುಮಾರು 110 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. 30 ಕೋಟಿ ಇರುವಂಥ ಜನಸಂಖ್ಯೆ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಅಂದರೆ 110 ಕೋಟಿ ಜನಸಂಖ್ಯೆ ವಜಾಗಿದ್ದೀವಿ ನಾವು. ಬಟ್ ಒಂದು ಉದಾಹರಣೆಗೆ ಒಂದು ಅರ್ಗೋಲ್ ಇದೆ, ಹೊಳೆಯಲ್ಲಿ ಅರ್ಗೋಲ್ ಹೋಗ್ತಿರ್ತೀವಿ. ಅರ್ಗೋಲ್ ಕೆಪಾಸಿಟಿ ಎಷ್ಟಿರ್ತದೆ? ಒಂದು 20 ಜನ ಕೊಡ್ಬೋದು. ಅರ್ಗೋಲ್ ಕೆಪಾಸಿಟಿ 20 ಜನ ಈ ದಂಡಿಂದ ಆ ದಂಡೆ ಹೋಗ್ತೀವಿ. 20 ಜನ ಕೂಡ ಬದಲು 60 ಜನ ಕೂತ್ರೆ ಏನಾಗ್ತದೆ? ಅದು ನೀರಲ್ಲಿ ಬೆಳೆದೋಗ್ತದೆ. ಅದೇ ಥರ ಆಗ್ತದೆ ಭಾರತ ದೇಶದಲ್ಲಿ ಭೂಮಿ ವಜಾಗಿ ಲೋಕಪ್ಪ ಆಗ್ತದೆ. ನಾವು ನೋಡ್ತೀವಿ ಭೂಗರ್ಭ ಶಾಸ್ತ್ರ ಎಲ್ಲ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಎಣ್ಣೆ ಉಳ್ತೀವಿ, ಹಚ್ಚು ಭತ್ತಕ್ಕೆ, ರಾಗಿಗೆ, ಜೋಳ, ಸಜ್ಜೆ ಅಥವಾ ಮೆಣಸಿನಕಾಯಿ, ಸುಮಾರು ಬಾಳೆಹಣ್ಣು ಫುಡ್ ನಾವು ತಿಂತಾ ಇದ್ದೀವಿ. ಬಾಳೆಹಣ್ಣು ಫುಡ್ ತಿಂದು ನಾವು 100 ವರ್ಷ ಬಾಳೋದು 43 ವರ್ಷಕ್ಕೆ ಬಂದು ನಿಂತಿದ್ದೀವಿ. ಕಾರಣ ಏನಂದರೆ ಈಗ ಭೂಮಿ, ಕೃಷಿ ಭೂಮಿ ವಿಸ್ತೀರ್ಣ ಕಡಿಮೆ ಆಗ್ತಿದೆ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಒಂದು ರಾಜ್ಯದ ಬಗ್ಗೆ ಹೇಳ್ತಿದ್ದೆ, ವರ್ಷಕ್ಕೆ 1000 ಎಕರೆ ಕಡಿಮೆ ಆಗ್ತಿದೆ ಕೃಷಿ ಭೂಮಿ. ಹೇಗೆ ಕಡಿಮೆ ಆಗ್ತದೆ? ಕೈಗಾರಿಕಾ ಸ್ಥಾಪನೆ ನೋಡಿ, ಇದೆಲ್ಲ ಮೇಲ್ಮೂಲ ಸ್ಥಾಪನೆ. ಅದು ಸಿರುಗುಪ್ಪ ಒಂದು ಕಾಲದಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿ ಇತ್ತು. ನಾವು ಗಾಂಧಿ ಸರ್ಕಲ್ನಿಂದ ಸುತ್ತಮುತ್ತ ನೋಡಿದ್ರೆ 10 ಕಿಲೋಮೀಟರ್ ಇತ್ತು. ಇವತ್ತು 3 ಕಿಲೋಮೀಟರ್ ವ್ಯಾಪಿಸಿದೆ. ಅಂದರೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಭೂಮಿ, ಕೃಷಿ ಭೂಮಿ ಇವತ್ತು ನಾವು ಮನೆ ಕಟ್ತಿದ್ವಿ, ಲೇಔಟ್ ಮಾಡ್ತಾ ಇದ್ದೀವಿ, ಮತ್ತು ಕೈಗಾರಿಕೆ ಸ್ಥಾಪನೆ ಮಾಡ್ತಿದ್ದೀವಿ, ಕಾಲೇಜು ಸ್ಥಾಪನೆ, ಪೆಟ್ರೋಲ್ ಬ್ಯಾಂಕ್ ಸ್ಥಾಪನೆ, ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು. ಹೀಗೆ ಇನ್ನೂ 100 ವರ್ಷ ಹೋಗ್ಬಿಟ್ರೆ ನಾವು ನಮ್ಗೆ ಎರಡೇ ಸಿಗೋದು. ಕುಡಿಲಿಕ್ಕೆ ಸಮುದ್ರ ನೀರು, ತಿನ್ನಲಿಕ್ಕೆ ಮಣ್ಣು ಸಿಗ್ತದೆ, ಆಹಾರ ಸಿಗಲ್ಲ. ನಾವು ಮಣ್ಣು ತಿನ್ನಬೇಕಾದ್ರೆ ಮುಂದಿನ ಯುಗದಲ್ಲಿ ಆಹಾರ ಸಿಗಲ್ಲ. ಯಾಕಂದರೆ ಎಲ್ಲ ಕೃಷಿ ಭೂಮಿಗೆ ನಾವು ಮನೆ ಕಟ್ಟೋದು, ಫಾರ್ಮ್ ಹೌಸ್ ಮಾಡೋದು, ಹೀಗಾದಾಗ ಕೃಷಿ ಭೂಮಿ ಕಡಿಮೆ ಆಗ್ತದೆ. ಈಗ ಹಳ್ಳಿಗಳಲ್ಲಿ ನೋಡ್ರಿ, ಸುಮಾರು ಸುತ್ತಮುತ್ತ ಫ್ಲ್ಯಾಟ್ ಆಗ್ಬಿಟ್ಟು 15-20 ಎಕರೆ, ಒಂದೊಂದು ಹಳ್ಳಿಗೆ 5-6 ಎಕರೆ ಫ್ಲ್ಯಾಟ್ ಆಗ್ಬಿಟ್ಟು ಅವೆಲ್ಲ ಭೂಮಿ ಹತ್ತೀವಿ, ಜೋಳ, ಸಜ್ಜೆ ಬೆಳೆತಿದ್ದೀವಿ, ನವಣೆ, ರಾಗಿ ಬೆಳೆತಿದ್ದೀವಿ. ಸೊ ಹೀಗಾದಾಗ ಭೂಮಿ ಅಷ್ಟೇ ಇರ್ತದೆ, ಜನಸಂಖ್ಯೆ ಹೆಚ್ಚಾಗ್ತದೆ. ಇದು ವಿಶ್ವದಾದ್ಯಂತ ಅಕ್ಟೋಬರ್ 70ರಲ್ಲಿ ಆಚರಣೆ ಮಾಡ್ತಾರೆ ಭೂಮಿ ದಿನಾಚರಣೆ ಅಂತೇಳಿ. ಇದು 193 ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇರೋದು. ಈಗ ಭೂಮಿ ದಿನಾಚರಣೆ ಆಗುತ್ತೆ. ಭೂಮಿ ದಿನಾಚರಣೆ ಅದರ ಉದ್ದೇಶ ಏನಪ್ಪ ಅಂದರೆ ಪರಿಸರ ಸಂರಕ್ಷಣೆ ಮಾಡೋದೇ ನಮ್ಮ ಉದ್ದೇಶ. ಭೂಮಿ ದಿನಾಚರಣೆ ಮಾಡ್ತಕ್ಕಂಥ ಉದ್ದೇಶ. ನಾವು ಭೂಮಿ ದಿನಾಚರಣೆಯಲ್ಲಿ ನಾನಾ ರೀತಿಯ ವಿಧಗಳಿದ್ದಾವೆ.
ಸಂರಕ್ಷಣೆಗೆ ನಾವು ಭೂಮಿಯನ್ನು ಮಾಡಬೇಕು. ಯಾಕೆ 1970 ಆಚರಣೆ ಮಾಡಿದ್ರು ಅಂದರೆ ದೇಶದಾದ್ಯಂತ ಭೂಮಿಯನ್ನು ಹದಗೆಟ್ಟ ಕಲುಷಿತಗೊಂಡು ನಾನಾ ದೇಶದಾದ್ಯಂತ ಕಲುಷಿತಗೊಂಡಿದೆ. ಆ ಕಲುಷಿತಗೊಂಡಿರ್ತಕ್ಕಂಥ ಭೂಮಿನ ನಾವು ಸಂರಕ್ಷಣೆ ಮಾಡಬೇಕಾದ್ರೆ ಹೇಗೆ, ನಾವು ಹೇಗೆ ಭೂಮಿ ನಾಶ ಆಗ್ತದೆ ಅಂತ ಇಲ್ಲಿ ಹೇಳಿದ್ರೆ ನಾವು ರೈತರಿಗೆ ಗೊತ್ತಾಗ್ತದೆ. 10 ಎಕರೆ ಸರ್ವೆ ನಂಬರ್ ಜಮೀನಲ್ಲಿ ಒಂದೇ ಸರ್ವೆ ನಂಬರ್ ಇದ್ದಿದೆ ಭೂಮಿಗೆ. 10 ಜನರಲ್ಲಿ ನಾವು ನಡೀತಪಟ್ಟಾಗ 10 ಜನ ಒಂದೇ ಆದಾಗ ಅಲ್ಲಿ ಭೂಮಿ ನಾಶ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಏತಕ್ಕಾಗಿ ಅಂದರೆ ಕಣಿವೆ ಮತ್ತು ನೀರಿನ ಅಂಶ ಆಗಿರ್ಬೋದು, ಪ್ರತಿಯೊಂದನ್ನ ಎಷ್ಟು ವಿಶಾಲವಾಗಿ ಭೂಮಿ ಆವರಿಸಿಕೊಂಡಿರ್ತದೋ ಅಷ್ಟು ಭೂಮಿ ಹೊರದಿದ್ದಲ್ಲ ಸಾಧ್ಯ. ಭೂಮಿಗಳಲ್ಲಿ ನಾನಾ ರೀತಿಯ ಮಣ್ಣಿನ ವಿಧಗಳು ಕೂಡಿದ್ದಾವೆ. ಕೆಂಪು ಮಣ್ಣಿದೆ, ಅದು ರೆಡ್ ಸಾಯಿಲ್ ಅಂತ ತರ, ಬ್ಲ್ಯಾಕ್ ಸಾಯಿಲು. ಕೆಲವು ಭೂಮಿಗಳ ಮೇಲೆ ಯಾವ ಫಲವತ್ತನ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ನಾವು ಈಗ ಭೂಮಿ ಫಲವತ್ತತೆ ನಾವು ಕರ್ನಾಟಕದಲ್ಲಿ ಜಾಸ್ತಿ ಯಾವುದಪ್ಪ ಭೂಮಿ ಕೆರೆ ಸಾಯಿಲ್ ಅಂದಾಗ, ಬ್ಲ್ಯಾಕ್ ಸಾಯಿಲ್ ಅಂದಾಗ ಹತ್ತಿ, ಭತ್ತ,